ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಬಹಳ ಒಂದು ಸಮಯದ ಬಳಿಕ ಮತ್ತೆ ನಾನು ಈ ಒಂದು ವೇದಿಕೆಯಲ್ಲಿ ಬರ್ತಾ ಇದ್ದೇನೆ. ಕಾಲವನ್ನು ನಾವು ಹರಣ ಮಾಡದೇನೆ ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ KFT ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ, ಪರಿವಾರದವರಿಗೂ ಸಹ ಹಂಚಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಹಣ ಅನ್ನೋದು ಬಹಳ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ. ಶಾಲೆ ಅಥವಾ ನಮ್ಮ ಸ್ಕೂಲಲ್ಲಿ ನಾವು ಕಲಿದೇ ಇರುವಂಥ ಒಂದು ವಿಚಾರದಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನಂದರೆ ಈ ಹಣ. ಆ ಹಣದ ಮಾತ್ರನೇನಾ ಅಂತಂದರೆ ಅದಲ್ಲದೆ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ. ಅದರಲ್ಲಿ ಒಂದು ವಿಷಯ ಏನು ಅಂದರೆ ಈ ರಿಲೇಷನ್ಶಿಪ್ ಅಂತಲೂ ಸಹ ಹೇಳ್ಬೋದು. ಮ್ಯಾರೇಜ್ ಅಂದರೆ ಏನು? ಮ್ಯಾರೇಜಲ್ಲಿ ಬಹಳ ಬಗೆಗಳಿದೆ. ಅರೇಂಜ್ ಮ್ಯಾರೇಜ್ ಇದೆ, ಲವ್ ಮ್ಯಾರೇಜ್ ಇದೆ. ಸೊ ಈ ಅರೇಂಜ್ ಮ್ಯಾರೇಜಲ್ಲಿ ಆಗುವಂಥ ಒಂದು ವಿಷಯ ಏನಿದೆ ಅದು ನಮ್ಮ ಪೇರೆಂಟ್ಸ್ಗಳು ಡಿಸೈಡ್ ಮಾಡಿ ಒಂದು ಹುಡುಗಿನ ಆಯ್ಕೆ ಮಾಡಿ ಜೀವನವನ್ನು ಸಾಗಿಸೋದಕ್ಕೆ ಮುಂದಾಗ್ತಾರೆ. ಅದೇ ಲವ್ ಮ್ಯಾರೇಜ್ ಅಂದರೆ ನಮಗೆ ಇಷ್ಟ ಇರುವಂತಹ ಒಂದು ಹುಡುಗಿನ ನಮಗೆ ಹಿಡಿಸಿದ್ದಲ್ಲಿ ಅವರನ್ನು ಮದುವೆ ಆಗುವಂಥ ಒಂದು ಪ್ರಕ್ರಿಯೆನ ನಾವು ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ. ಆದರೆ ಈ ಮ್ಯಾರೇಜ್ ಅಥವಾ ದಾಂಪತ್ಯಕ್ಕೆ ಕಾಲಿಡೋದಕ್ಕೂ ಮುಂಚೆ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ ನಮ್ಮ ಫಿನಾನ್ಷಿಯಲ್ ಲಿಟ್ರಸಿ. ಎಷ್ಟು ಹಣಕಾಸಿನ ಬಗ್ಗೆ ನಮಗೆ ಜಾಗೃತಿ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ಪಾರ್ಟ್ನರ್ಸ್ಗಳಿಗೆ ಅಥವಾ ಮುಂಬರುವಂತಹ ನಮ್ಮ ಫ್ಯೂಚರ್ ಹಸ್ಬೆಂಡ್ಸ್ ಆ್ಯಂಡ್ ಫ್ಯೂಚರ್ ವೈಫ್ಗಳಿಗೆ ಯಾರಿದ್ದಾರೋ ಅವರ ಒಂದು ಮನಸ್ಥಿತಿ ಹಣಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ, ಮೈಂಡ್ ಸೆಟ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಅನ್ನೋಂಥ ವಿಚಾರ. ಯಾಕೆಂದರೆ ಸ್ವಲ್ಪ ನಾವು ಎಡವಿದ್ರೂ ಸಹ ನಮ್ಮ ಜೀವನ ಹಾಳಾಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗೇ ಇರುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ದಾಂಪತ್ಯ ಅಥವಾ ಮದುವೆ ಅನ್ನೋದು ನಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಪಾತ್ರ ವಹಿಸುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದ ಘಟ್ಟಗಳಲ್ಲಿ ಮುಖ್ಯವಾದಂಥ ಒಂದು ಘಟ್ಟ ಈ ಒಂದು ದಾಂಪತ್ಯದ ಒಂದು ಜೀವನದ ಒಂದು ಘಟ್ಟ. ಅದರಲ್ಲಿ ಮುಂದಿನ ತಲೆಮಾರನ್ನ ಸೃಷ್ಟಿ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು, ಆ ಮುಂದಿನ ತಲೆಮಾರಿನ ಲಾಲನೆ ಪೋಷಣೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು. ಸೊ ಈ ಎಲ್ಲದರ ಹಿಂದೆ ಬೆನ್ನೆಲುಬಾಗಿ ಹಣಕಾಸಿನ ಒಂದು ವಿಷಯ, ಹಣಕಾಸು ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಅಥವಾ ಹಣಕಾಸಿನ ಕುರಿತಾದಂಥ ನಮ್ಮ ಒಂದು ಜಾಗೃತಿ ಬಹಳ ಅವಶ್ಯಕವಾದಂಥ ಒಂದು ವಿಚಾರ ಆಗಿದೆ. ಸೊ ಹೀಗಿರಬೇಕಾದ್ರೆ ಈ ಮ್ಯಾರೇಜಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಕೆಲವು ಬಾರಿ ನಾವು ನೋಡಿರ್ತೀವಿ, ಮದುವೆಗೂ ಹಿಂದಿನ ದಿನ ಮದುವೆ ನಿಂತೋದಂಥ ಒಂದು ವಿಚಾರಗಳನ್ನು ನಾವು ಸುದ್ದಿ ಮಾಧ್ಯಮದಲ್ಲೆಲ್ಲ ಕೇಳಿರ್ತೀವಿ. ಮತ್ತು ಸುದೀರ್ಘವಾಗಿ ನಡೆಸಿದಂಥ ಒಂದು ದಾಂಪತ್ಯ ಸಡನ್ನಾಗಿ ಬಿರುಕು ಬಿದ್ದು ಡೈವರ್ಸಲ್ಲಿ ಹೋಗಿ ಮುಗಿಯುವಂಥ ಒಂದು ಸಾಧ್ಯತೆಗಳನ್ನು ಸಹ ನಾವು ನೋಡಿರ್ತೀವಿ. Divorce.com ಅನ್ನುವಂಥ ಜಾಲತಾಣದ ಪ್ರಕಾರ ಹಣಕಾಸಿನ ಒಂದು ಸಮಸ್ಯೆಗಳೇನಿದೆ, ಫಿನಾನ್ಷಿಯಲ್ ಇಶ್ಯೂಸು ಡೈವರ್ಸಿನಲ್ಲಿ ಸರಾಸರಿಯಾಗಿ 36.7% ದಾಂಪತ್ಯ ಹಾಳಾಗೋದಕ್ಕೆ ಅಥವಾ ಡೈವರ್ಸ್ ಆಗಿ ಅದು ಅಂತ್ಯವಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ ಈ ಫಿನಾನ್ಷಿಯಲ್ ಇಶ್ಯೂಸ್. ಸೊ ಅದರಿಂದ ಈ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಒಂದು ದಾಂಪತ್ಯಕ್ಕೆ ಒಂದು ಮೂಲವಾದಂಥ ಒಂದು ಬೇರಾಗಿದೆ ಅನ್ನುವಂಥ ಒಂದು ವಿಚಾರ, ಅಂದರೆ ಡೈವರ್ಸಿಗೆ ಅನ್ನುವಂಥ ವಿಷಯ. ಸೊ ಹೀಗಿರ್ಬೇಕಾದ್ರೆ ನೀವು ಯಾರನ್ನ ಮದುವೆ ಆಗ್ತಾ ಇದ್ದೀರಾ, ಇದನ್ನು ಬಹಳ ನೀವು ಗಮನಿಸುವಂಥ ಒಂದು ವಿಚಾರ ಆಗಿರುತ್ತೆ. ಮತ್ತು ಅವರ ಮನಸ್ಥಿತಿ ಹೇಗಿರುತ್ತೆ, ಹಣದ ಮೇಲೆ ಅವರ ಆಸಕ್ತಿ ಹೇಗಿರುತ್ತೆ, ಮತ್ತು ಅವರ ನಿಲುವುಗಳೇನು ಹಣಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಒಬ್ಬರಿಗೆ ಹುಷಾರಿಲ್ಲದೆ ಹೋದರೆ ಅವರು ನಿಮ್ಮ ಕುಟುಂಬದವರನ್ನು ನೋಡ್ಕೊತಾರೆ ಚೆನ್ನಾಗಿ. ಅಥವಾ ಒಂದು ವೇಳೆ ನೀವು ಯಾವುದೋ ಒಂದು ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ದಿಢೀರ್ ಅಂತೇಳಿ ಲೇ ಆಫ್ ಆಗುತ್ತೆ, ಫೈರ್ ಆಗುತ್ತೆ, ಕೆಲಸದಿಂದ ಹೊರಗಾಗ್ತಾರೆ. ಸೊ ಆಗ ನಿಮ್ಮ ಮಡದಿ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಯಾವ ರೀತಿಯಾದಂಥ ಒಂದು ರಿಯಾಕ್ಷನ್ ಕೊಡ್ತಾರೆ, ಸ್ಟ್ರೆಸ್ ಯಾವ ರೀತಿಯಾದಂಥ ಸ್ಟ್ರೆಸ್ಸನ್ನು ಅವರು ಕೋಪ್ ಅಪ್ ಮಾಡ್ತಾರೆ, ಯಾವ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಅದು ಹೇಗೆ ಅನುಸರಿಸ್ಕೊಂಡು ಹೋಗ್ತಾರೆ ತಮ್ಮ ದಾಂಪತ್ಯ ಜೀವನದಲ್ಲಿ. ಆ್ಯಂಗರ್ ಅಂತಂದರೆ ಸಿಟ್ಟಾಗಿರ್ಬೋದು, ಭಯ ಆಗಿರ್ಬೋದು, ಫಿಯರ್, ಅಥವಾ ಬೇರೆ ಈ ಒಂದು ಹಾರ್ಮೋನಲ್ ಚೇಂಜಸ್ಗಳಾಗುತ್ತೆ ಕೆಲವು ಬಾರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ಸ್ಗಳು ಹೇಗಿರುತ್ತೆ, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಸಹ ಆಗುತ್ತೆ. ಯಾಕಂದರೆ ಯೌವನಾವಸ್ಥೆಯಲ್ಲಿರುವಂತಹ ರೀತಿಯಲ್ಲೇ ಆರೋಗ್ಯ ಜೀವಿತಾವಧಿಯಲ್ಲಿ ಸಹ ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆರೋಗ್ಯ ಏರುಪೇರಾದಾಗ ಅವರ ಒಂದು ನಡವಳಿಕೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ ಅನ್ನುವಂಥ ವಿಷಯ. ಮತ್ತು ಅದನ್ನು ಹೊರತುಪಡಿಸಿ ನೋಡೋದಾದರೆ ಈ ಮ್ಯಾರೇಜಲ್ಲಿ ಹೊರತುಪಡಿಸಿ ಶಾಲೆಯಲ್ಲಿ ನಮಗೆ ಮ್ಯಾರೇಜ್ ಬಗ್ಗೆ ಅಥವಾ ಒಂದು ಹೆಣ್ಣಿನ ಆಯ್ಕೆ ಮಾಡೋದು ಹೇಗೆ, ಅಥವಾ ಡೇಟಿಂಗ್ ಅಂದರೆ ಏನು, ಅಥವಾ ಗಂಡನ್ನು ಹೇಗೆ ಆಯ್ಕೆ ಮಾಡ್ಕೊಬೇಕು ಅನ್ನೋದನ್ನೆಲ್ಲ ನಮಗೆ ಹೇಳ್ಕೊಡೋದಿಲ್ಲ. ಸೊ ನಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಸುದೀರ್ಘವಾದಂಥ ಒಂದು ಕಾಲವನ್ನು ನಾವು ನಮ್ಮ ದಾಂಪತ್ಯ ಜೀವನದಲ್ಲೇ ಕಳೀತಾ ಹೋಗ್ತೀವಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸೊ ಹಾಗಿರ್ಬೇಕಾದ್ರೆ ಎಷ್ಟು ತಯಾರಿ ಮಾಡಬೇಕಾಗುತ್ತೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾದಂಥ ಒಂದು ಅಂಶ ಆಗಿರುತ್ತೆ. ಈ ತಯಾರಿ ಪೈಕಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಜಾಗೃತಿ ನಮ್ಮ ಪಾರ್ಟ್ನರ್ಸ್ಗಳಿಗೆ ಎಷ್ಟಿದೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋದು ದೊಡ್ಡ ಒಂದು ಪಾತ್ರ ಆಗುತ್ತೆ ಅನ್ನುವಂಥ ವಿಚಾರ. ಎರಡನೇ ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ ಸ್ಪೆಂಡಿಂಗ್ ಹ್ಯಾಬಿಟ್. ಅದು ಹಸ್ಬೆಂಡ್ ಆಗಿರಲಿ ಅಥವಾ ವೈಫ್ ಆಗಿರಲಿ, ಸೇವಿಂಗ್ಸ್ ಮಾಡ್ತಾರಾ ಅಥವಾ ಸ್ಪೆಂಡ್ ಮಾಡ್ತಾರಾ, ಇನ್ವೆಸ್ಟ್ ಮಾಡ್ತಾರಾ,
ಅಥವಾ ಸಾಲ ಇದೆಯಾ? ಅವ್ರು ತುಂಬ ಕ್ರೆಡಿಟ್ ಕಾರ್ಡನ್ನು ಬಳಸಿ ಬೇಡದಿದ್ದ ವಸ್ತುಗಳನ್ನು ಖರೀದಿ ಮಾಡ್ತಾರಾ? ಮತ್ತು ಫೈನಾನ್ಸ್ ಅಂದರೆ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ? ಫ್ಯೂಚರಿಗೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ? ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮತ್ತು ರಿಸ್ಕ್ ಏನಾದ್ರು ಇದೆಯಾ? ಆ ರಿಸ್ಕನ್ನ ಹೇಗೆ ಅವ್ರು ಮೇಂಟೈನ್ ಮಾಡ್ತಾರೆ? ಮತ್ತು ತಾಳ್ಮೆ ಏನಾದ್ರು ಇದೆಯಾ? ಯಾರಿಗೆ ತಾಳ್ಮೆ ಜಾಸ್ತಿ ಇದೆ ಒಂದು ದಂಪತಿಗಳಲ್ಲಿ? ಮತ್ತು ಒಂದು ವಸ್ತುನ ತೊಗೊಬೇಕು ಅಂದರೆ ಸಹನೆಯಿಂದ, ತಾಳ್ಮೆಯಿಂದ ಪ್ಲ್ಯಾನ್ ಮಾಡಿ ಆ ವಸ್ತು ತೊಗೊತಾರಾ? ಅಥವಾ ಸಾಲದ ಮೂಲಕ ಇಮಿಡಿಯೇಟ್ ಗ್ರಾಟಿಫಿಕೇಷನ್, ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಬೇಕು ಅಂತೇಳಿ ಸಾಲ ಮಾಡಿ ತೊಗೊತಾರಾ? ಮತ್ತು ರಾಜಕೀಯದ ನಿಲುವುಗಳೇನು? ಧರ್ಮಾಧಾರಿತ ನಿಲುವುಗಳೇನು? ವ್ಯಾಲ್ಯೂಸ್ಗಳೇನು? ಯಾವುದೇ ರೀತಿಯಾದಂಥ ಅಡಿಕ್ಷನ್ಸ್ಗಳಿದೆಯಾ ಅವರಿಗೆ? ಮತ್ತು ಭಯಗಳಿದೆಯಾ? ಸೊ ಅವರ ಹವ್ಯಾಸಗಳೇನು? ಹ್ಯಾಬಿಟ್ಸ್ ಯಾವ್ಯಾವ ರೀತಿಯಾದಂಥ ಹ್ಯಾಬಿಟ್ಸ್ ಇದೆ? ದಾಂಪತ್ಯಕ್ಕೂ ಮುಂಚೆ ನಮಗೆ ಅಂದರೆ ಒಂದು ಪರಿಚಯ ಆದಂಥ ಒಂದು ಸಮಯದಲ್ಲಿರುವಂಥ ಒಂದು ವ್ಯಕ್ತಿತ್ವ ದಾಂಪತ್ಯದ ಜೀವನದ ನಂತರದಲ್ಲಿ ಅಂದರೆ ಒಂದು ಸುಮಾರು 6-7 ತಿಂಗಳು ಅಥವಾ 1 ವರ್ಷದ ಬಳಿಕ ಅವರಲ್ಲಿ ಆಗುವಂಥ ಬದಲಾವಣೆಗಳು, ಅವರ ಇರುವಂಥ ನಿಜವಾದ ಆ ಒಂದು ವ್ಯಕ್ತಿತ್ವ ಹೊರಗೆ ಬಂದಾಗ ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗುತ್ತೆ ದಾಂಪತ್ಯದಲ್ಲಿ. ಸೊ ಅದನ್ನೆಲ್ಲ ಹೇಗೆ ನೀಗಿಸ್ಕೊಂಡು ಹೋಗಬೇಕು, ಇದನ್ನೆಲ್ಲ ಗಮನಿಸುವಂಥ ಒಂದು ಅಂಶವಾಗಿರುತ್ತೆ. ಮೂರನೇ ಒಂದು ಅಂಶ ಏನಂದರೆ ಮಕ್ಕಳು. ಸೊ ಒಂದು ವೇಳೆ ಮಕ್ಕಳಿದ್ದಾರೆ ಅಂದರೆ ಎಷ್ಟು ಜನ ಮಕ್ಕಳಿದ್ದಾರೆ? ಪೇರೆಂಟಿಂಗ್ ಯಾವ ರೀತಿ ಮಾಡಬೇಕಾಗುತ್ತೆ? ಮಕ್ಕಳ ಒಂದು ಫುಡ್ ಚಾಯ್ಸ್ ಏನು? ಅವ್ರಿಗೆ ಯಾವ್ಯಾವ ಆಹಾರದಲ್ಲಿ ಇಷ್ಟ ಇದೆ? ಹೊರಗೋಗಿ ಊಟ ಮಾಡೋದು ಇಷ್ಟಪಡ್ತಾರಾ ಮಕ್ಕಳು? ಯಾವಾಗ ಹೋಗಬೇಕು? ಖರ್ಚು ಎಷ್ಟಾಗುತ್ತೆ? ಮತ್ತು ತಮ್ಮ ಒಂದು ಎಂಟರ್ಟೈನ್ಮೆಂಟಿಗೆ ಯಾವ್ಯಾವ ರೀತಿ ಟಿವಿ ಅಥವಾ ಬುಕ್ಸ್ ಯಾವ್ಯಾವ ರೀತಿಯಾಗಿ ನಾವು ನೀಡ್ತೀವಿ? ಸೊ ಇದನ್ನೆಲ್ಲ ಸಹ ಮತ್ತು ಚೈಲ್ಡ್ ಕೇರ್ ಪ್ಲ್ಯಾನಿಂಗ್ ಆಗಿರಲಿ. ಸೊ ಇವೆಲ್ಲವನ್ನೂ ಸಹ ಹಣಕಾಸಿನ ಅಂಶದೊಳಗಡೆ ನಾವು ತೊಗೊಂಬಂದು ಪ್ಲ್ಯಾನ್ ಮಾಡಿ ಅದಕ್ಕೆ ನಿರ್ಧಾರಗಳನ್ನು ನಾವು ತೊಗೊಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಮಾಡುವಂಥ ನಿರ್ಧಾರಗಳು ಭವಿಷ್ಯದಲ್ಲಿ ಆ ದಾಂಪತ್ಯ ಬೇರೂರಿ ನೆಲೆಸೋದಕ್ಕೂ ಅಥವಾ ಹಾಳಾಗೋದಕ್ಕೂ ದೊಡ್ಡ ಒಂದು ಕಾರಣ ಆಗಿರುತ್ತೆ ಅಂತ ವಿಚಾರ. ಹಸ್ಬೆಂಡ್ ಆ್ಯಂಡ್ ವೈಫ್ ಪೈಕಲ್ಲಿ ಹಸ್ಬೆಂಡು ಖರ್ಚು ಮಾಡ್ತಾ ಇರ್ತಾರೆ, ಶಾಪೋಹಾಲಿಕ್ ಆಗಿದ್ದಾರೆ, ವೈಫು ಶಾಪೋಹಾಲಿಕ್ ಆಗಿದ್ದಾರೆ ಅಂತಂದರೆ ಫ್ಯೂಚರಲ್ಲೂ ಅಲ್ಲಿ ಅವರ ಭವಿಷ್ಯ ಅಂತ ನಾವು ನೋಡಿದಾಗ ಹಣಕಾಸಿಗೆ ಸಂಬಂಧಪಟ್ಟಂಥ ಭವಿಷ್ಯ ತುಂಬ ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕೆಂದರೆ ತಲೆ ಮೇಲೆ ಸಾಲ ಬಂದು ಕೂತಿರುತ್ತೆ. ಮತ್ತು ದಾಂಪತ್ಯ ಜೀವನ ಸುಗಮವಾಗಿರಲ್ಲ, ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾವಾಗಲೂ ಸಿಟ್ಟು, ಯಾವಾಗಲೂ ಒಂದು ರೀತಿ ಭಯ, ನಾಳೆ ಯಾವಾಗಲಾದ್ರು ಬಂದು ಮನೇನ ಜಪ್ತಿ ಮಾಡ್ಕೊಂಡು ಹೋಗ್ಬೋದು, ತೊಗೊಂಡಿರೋದು ಕಾರನ್ನು ತೊಗೊಂಡು ಹೋಗ್ಬೋದು. ಈ ರೀತಿಯಾದಂಥ ಒಂದು ಭಯದ ವಾತಾವರಣದಲ್ಲೇ ಇರುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಬ್ಬರಲ್ಲಿ ಯಾರು ಶಾಪೋಹಾಲಿಕ್ಸ್ ಆಗಿರ್ತಾರೆ, ಯಾರು ಸೇವಿಂಗ್ ಮೆಂಟಾಲಿಟಿ ಇರ್ತಾರೆ, ಸೇವಿಂಗ್ ಮಾಡೋದ್ರಿಂದ ಬೆಟರ್ ರಿಟರ್ನ್ ಸಿಗುತ್ತಾ? ಇನ್ವೆಸ್ಟಿಂಗ್ ಮಾಡ್ಬೋದಾ? ಇನ್ವೆಸ್ಟ್ಮೆಂಟಿಂದ ಹೇಗೆ ಒಳ್ಳೆ ರಿಟರ್ನನ್ನು ತರ್ಬೋದು? ಸೊ ಈ ರೀತಿಯಾದಂತಹ ಒಂದು ಓಪನ್ ಟಾಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಇದ್ಬಿಟ್ರೆ ಈ ಒಂದು ಫೈನಾನ್ಸ್ ಮತ್ತು ಮನಿ ಆ್ಯಂಡ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ, ಈ ಮನಿ ಆ್ಯಂಡ್ ರಿಲೇಷನ್ಸಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾರಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.